ओम गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनं श्रीमहागणपतये नमः। प्रणो देवी सरस्वती वाजेभिर्वाजिनीवती धीनाववित्र्यवत्। ओम वाग्देव्यै नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025ಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ತುಲಾರಾಶಿ. ತುಲಾರಾಶಿಗೆ ಅತ್ಯಂತ ಸಂತಸದ ವಿಚಾರ ಏನಂತಂದರೆ, ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭ ಆದ ದಿನವೇ, ಯುಗಾದಿ ಹಬ್ಬದ ದಿನದಿಂದನೇ ನಿಮಗೆ ಪಂಚಮ ಶನಿ ದೂರ ಆಗೋಗುತ್ತೆ. ಪಂಚಮ ಶನಿ ಪ್ರಭಾವ ನಿಮ್ಮ ಮೇಲೆ ಇಲ್ಲ, ಮುಗೀತು. ಯಾವುದೇ ಶನಿ ಪ್ರಭಾವನೂ ಇನ್ನು ನಿಮ್ಮ ಮೇಲೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಭಗವಂತನ ಕೃಪಾಶೀರ್ವಾದ ನಿಮಗಿದೆ, ಶನಿ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಬೀಳ್ತಾ ಇದೆ. ಶನಿಯಿಂದ ನಿಮಗೆ ಅದ್ಭುತವಾದಂಥ ಯೋಗ ಎಷ್ಟರ ಮಟ್ಟಿಗೆ ಅಂತಂದರೆ, ರೈತರಿಗೆ ಉತ್ತಮವಾದಂಥ ಬೆಳೆ ಮಳೆ, ಆಮೇಲೆ ನಿಮ್ಮ ಸ್ವಾರ್ಥ ಇಲ್ಲದೇ ಇರತಕ್ಕಂಥ ಜೀವನವನ್ನು ನಡೆಸುವಂಥದ್ದು, ಸ್ವಂತ ಮನೆ ವಾಸ ಯೋಗ ಮಾಡುವಂಥದ್ದು, ಧನಾಭಿವೃದ್ಧಿ, ಶುಭ ಕಾರ್ಯಾಭಿವೃದ್ಧಿ, ಸಂತಾನ ಅಭಿವೃದ್ಧಿ ಇತ್ಯಾದಿ ಅಭಿವೃದ್ಧಿಗಳು ಹೆಚ್ಚು ಪ್ರಮಾಣದಲ್ಲಿ ನಿಮಗೆ ಕಾಣ್ತಾ ಇದೆ. ತುಲಾರಾಶಿಯವರಿಗೆ ಅತ್ಯಂತ ಸುಂದರ, ಅದ್ಭುತ, ಬಲಿಷ್ಠವಾದಂಥ ವರ್ಷ ಇದು ವಿಶ್ವಾವಸು ನಾಮ ಸಂವತ್ಸರ. ಇದರ ಜೊತೆಗೆ ಇನ್ನೊಂದು ಆಗುತ್ತೆ. ಮೇ 15ನೇ ತಾರೀಕು ಗುರು ತುಲಾರಾಶಿಯವರಿಗೆ 9ನೇ ಮನೆಗೆ ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಂದರೆ ತುಲಾರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಯಾವಾಗ ಗುರುಬಲ ಪ್ರಾರಂಭ ಆಗುತ್ತೋ ತುಲಾರಾಶಿಯವರಿಗೆ ಅತ್ಯಂತ ಶುಭವನ್ನು ಕಾಣ್ಬೋದು. ಒಂದು ಕಡೆ ಶನಿ ಕೊಟ್ಟರೆ, ಇನ್ನೊಂದು ಕಡೆ ಗುರು ಕೊಡ್ತಾರೆ. ವಿಶೇಷವಾದಂಥ ಬಲಿಷ್ಠ ಫಲಗಳನ್ನು ಗುರು ಕೊಡ್ತಾ ಬರ್ತಾರೆ. ಯಾವುದೇ ಥರದ ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಗುರು ನಿಮಗೆ ಯೋಗಕಾರಕವಾಗಿ ಪರಿವರ್ತನೆಯಾಗಿ ವರ್ಷ ಪೂರ್ತಿ ಗುರು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ಕೊಡ್ತಾರೆ. ತುಲಾರಾಶಿಯವರಿಗೆ ಅದೃಷ್ಟ ಅನ್ನುವಂಥದ್ದು ನೇರವಾಗಿ ನಿಮ್ಮ ಬಳಿಗೆ ಬರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ರಾಹುಕೇತುಗಳು ಮೇ 20ನೇ ತಾರೀಕು ಬದಲಾವಣೆಯಾಗಿ ಕೇತು ಲಾಭಸ್ಥಾನಕ್ಕೆ, ರಾಹು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಕೇತು ಲಾಭಸ್ಥಾನಕ್ಕೆ ಬಂದರೆ ಉತ್ತಮ ಫಲವೇ. ಕೇತುವಿಂದ ನಿಮಗೆ ಅದೃಷ್ಟ, ಅಭಿವೃದ್ಧಿ ಎಲ್ಲವನ್ನ ಕಾಣ್ಬೋದು, ತೊಂದರೆ ಇಲ್ಲ. ಲಾಭದ ಸ್ಥಾನದಲ್ಲಿ ಯಾವುದೇ ಪಾಪಗ್ರಹಗಳಿರಲಿ ಶುಭ ಗ್ರಹಗಳಿರಲಿ ಒಳ್ಳೆಯ ಫಲವೇ ಕೊಡಬೇಕು, ಯಾಕಂದರೆ ಲಾಭಸ್ಥಾನ. ಆದರೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಒಂದು ಸ್ವಲ್ಪ ಪೂರ್ವ ಪುಣ್ಯ ಬಲಹೀನ ಆಗುತ್ತೆ. ಈ ವ್ಯಾಜ್ಯಗಳು, ಮನೆಯಲ್ಲಿ ಆಸ್ತಿ ಸಂಬಂಧಪಟ್ಟಂಥ ಗಲಾಟೆಗಳಾಗುವ ಸಾಧ್ಯತೆಗಳು, ಸಂತಾನಕ್ಕೆ ಮಾತ್ರ ಗೋಚಾರ ರೀತಿಯ ಸಮಸ್ಯೆಗಳಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಸಂತಾನಕ್ಕೆ ಅನಾನುಕೂಲ ಆಯಿತು ಅಂತಂದರೆ ಖಂಡಿತವಾಗಲೂ ಪರಿಹಾರ ಮಾಡಿಕೊಡಿ. ಸಂತಾನ ಆಗದೇ ಇರತಕ್ಕಂಥವ್ರು ನ್ಯಾಚುರಲಾಗಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. IVF ಟ್ರೀಟ್ಮೆಂಟೋ, IUI ಟ್ರೀಟ್ಮೆಂಟೋ ಅಥವಾ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಸಂತಾನ ಮಾಡ್ಕೊಳ್ಳಿ, ಅದು ಭಾಳ ಮುಖ್ಯ. ಸಂತಾನಕ್ಕೆ ಮಾತ್ರ ರಾಹು ಬಹಳ ಹಿಂಸೆ ಮಾಡ್ತಾರೆ 5ನೇ ಮನೇಲಿದ್ದರೆ. ಅದು ಬಿಟ್ಟರೆ ಶನಿ ತುಂಬ ಚೆನ್ನಾಗಿದೆ, ಗುರು ತುಂಬ ಚೆನ್ನಾಗಿದೆ, ಕೇತುನು ಚೆನ್ನಾಗಿದ್ದಾರೆ. ತುಲಾರಾಶಿಯವ್ರಿಗೆ ಒಂಥರ ಅದೃಷ್ಟ, ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ಬೋದು.